136 ಸೀಟ್ಗಳು ನಾವು ಗೆಲ್ಸ್ಕೊಟ್ಟಿದ್ದೀವಿ. ಅದು ಸ್ಟೇಟ್ಗೋಸ್ಕರ, ದೇಶಕ್ಕಲ್ಲ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅದಕ್ಕಿಂತ ಇನ್ನೇನು ಉದಾಹರಣೆ ಬೇಕು ಸರ್? ಈಗ ಸಿದ್ದರಾಮಯ್ಯನವ್ರು ಕೊಟ್ಟಿರೋದು ಯಾವುದಕ್ಕೋಸ್ಕರ? ಇಲ್ಲಿ ಆಳ್ಲಿಕ್ಕೋಸ್ಕರ, ಇಲ್ಲಿ ಅದಕ್ಕೆ ಅಧಿಕಾರ ಪ್ರತಿಫಲ ಕೊಟ್ಟಿದ್ದೀವಲ್ಲ. ಯಾಕಂದರೆ ಹಿಡಿದ ಕೆಲಸನ ಅವರೇ ಪೂರೈಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಯದುವೀರವ್ರು ಬಂದಿದ್ದಾರಲ್ಲ, ಅವ್ರಿಗೆ ಚಾನ್ಸ್ ಇದೆ ಅಂತ ಅನ್ಕೊಳ್ತೀನಿ. ನೀವು ಅವ್ರಿಗೆ ನಿಮಗೂ ಖುಷಿ ಅಂತ? ರಾಜರು ಅನ್ನೋ ಒಂದು ಮರ್ಯಾದೆ ಕೊಟ್ಟು ಹಾಕ್ಬೇಕಷ್ಟೇ. ಸರ್, ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ದೇಶದ ಪ್ರಧಾನಿ ಯಾರಾಗಬೇಕು ಅಂತಂತೀರಿ? ಮೋದಿನೇ ಆಗ್ಬೇಕು. ಎಸ್ ಸರ್, ಯಾಕೆ ಅವರೇ ಮತ್ತೆ ಆಗಬೇಕು ಅಂತ ಅನ್ಸುತ್ತೆ? ಸರ್, ಇಲ್ಲಿವರೆಗೆ ನೋಡಿದ್ರೆ ನೀವು ಯಾವುದೇ ಹಿಂದಿನ ಪ್ರಧಾನಿಗಳು ಯಾರಾಗಿರ್ಬೋದು, ಅವ್ರಿಗಿಂತ ಮೋರ್ ದೆನ್ ದಟ್ ಅಚೀವ್ಮೆಂಟ್. ನಮ್ಮ ದೇಶದ ಬಗ್ಗೆ ಎಲ್ಲೇ ಹೋದರೂ ಏನೇ ಮಾಡಿದ್ರು ಹಿಂದೆ ಇದ್ದ ಅಭಿಪ್ರಾಯಗಳಿಗೂ ಈಗಿನ ಅಭಿಪ್ರಾಯಕ್ಕೂ ಲಾಟ್ ಆಫ್ ಚೇಂಜಸ್ ಇದೆ. ಜೊತೆಗೆ ಈಗ ಮೋದಿಯವರು ಬಂದ ನಂತರ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಅಥವಾ ಇನ್ನೊಂದೇ ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಎಲ್ಲ ತುಂಬ ಚೆನ್ನಾಗಾಗಿದೆ. ಉದಾಹರಣೆಗೆ ನಮ್ಮ ಮಂಡ್ಯ ಇದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅದಕ್ಕಿಂತ ಇನ್ನೇನು ಉದಾಹರಣೆ ಬೇಕು ಸರ್? ಅಲ್ವಾ? ಸರಿ, ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಸಲ ಹೆಂಗಿದೆ, ಯಾರು ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಆ್ಯಕ್ಚುಲಿ ನಾವು ಪ್ರತಾಪ್ ಸಿಂಹ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮಹಾರಾಜರು ಕೊಟ್ಟಿದ್ದಾರೆ, ಗೆಲ್ತಾರೆ ಸರ್. ಗೆಲ್ತಾರೆ, ಯಾರು ಕೊಟ್ಟರು ಗೆಲ್ತಾರೆ ಸರ್. ಸರಿ, ಅದ್ರ ಜೊತೆಗೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದ್ರೆ, ಇದು ಸಿದ್ದರಾಮಯ್ಯನವರ ಸ್ವಕ್ಷೇತ್ರ. ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಅದರಲ್ಲೂ ಒಂದಷ್ಟು ಜನಪ್ರಿಯ ಯೋಜನೆಗಳನ್ನ 5 ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತೀರಾ ಈ ಸಲ ಇಲ್ಲಿ? ಖಂಡಿತ ಆಗಲ್ಲ ಸರ್. ಅದರಿಂದ ತೊಂದರೆಗಳೇ ಜಾಸ್ತಿ ಆಗಿದೆ, ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ. ಆಮೇಲೆ ಅವರು ಹೇಳಿರೋ ಏನು ಆಶ್ವಾಸನೆಗಳು ಇದಿದೆಯೋ ಅವುಗಳು ಯಾವುದನ್ನು 100% ಏನು ಅಚೀವ್ ಆಗಿಲ್ಲ. ಯಾರಿಗೋ ಒಬ್ರಿಗೆ ಇಬ್ಬರಿಗೆ 3 ಜನಕ್ಕೆ ಸಿಕ್ಕಿರ್ಬೋದೇ ಬಿಟ್ಟರೆ ಎಲ್ಲರಿಗೂ ಏನೂ ಸಿಕ್ಕಿಲ್ಲ ಅದು. ಸೊ ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಅದು ಪ್ರಭಾವ ಬೀರೋದು ಇಲ್ಲ, ಎಫೆಕ್ಟು ಆಗಲ್ಲ ಸರ್. ಆ ಯೋಜನೆಗಳನ್ನು ಜನ ನೆನೆಸ್ಕೊಳ್ಳಲ್ಲ ಅಂತಂತೀರಿ? ಸರ್, ನೆನೆಸ್ಕೊಳ್ಳೋದೇ ಬೇರೆ ವಿಷಯ. ಇದು ಸ್ಟೇಟ್ ವಿಷಯಕ್ಕೆ ಬಂದಾಗ ಸ್ಟೇಟಲ್ಲಿ ನಾವು ವರ್ಕೌಟ್ ಆಗೇ ಆಗುತ್ತೆ, 100% ಆಗುತ್ತೆ. ಈಗ 136 ಸೀಟ್ಗಳು ನಾವು ಗೆಲ್ಸ್ಕೊಟ್ಟಿದ್ದೀವಿ. ಅದು ಸ್ಟೇಟ್ಗೋಸ್ಕರ, ದೇಶಕ್ಕಲ್ಲ. ಈಗ ಸಿದ್ದರಾಮಯ್ಯನವ್ರು ಕೊಟ್ಟಿರೋದು ಯಾವುದಕ್ಕೋಸ್ಕರ? ಇಲ್ಲಿ ಆಳ್ಲಿಕ್ಕೋಸ್ಕರ, ಇಲ್ಲಿ ಅದಕ್ಕೆ ಅಧಿಕಾರ ಪ್ರತಿಫಲ ಕೊಟ್ಟಿದ್ದೀವಲ್ಲ, ಅಲ್ವಾ? ಈಗ ಬೇಕಿರೋದು ದೇಶದ ಅಭಿವೃದ್ಧಿ, ದೇಶದ ವಿಷಯ, ದೇಶದ ರಕ್ಷಣೆ ಬಗ್ಗೆ, ಅದ್ರ ಬಗ್ಗೆ ಬೇಕಾಗಿರೋದು. ಸೊ ಹಾಗಾಗಿ ಅಲ್ಲಿದ್ದು ಯೋಚನೆ ಮಾಡ್ತೀವಿ ಹೊರತು ಸ್ಟೇಟ್ದಲ್ಲ. ಹಂಗಾಗಿ ಈ ಸಾರಿ ಮೋದಿನ ಎಸ್ 100% ಸರ್. 3ನೇ ಬಾರಿ ನರೇಂದ್ರ ಮೋದಿ ಗ್ಯಾರಂಟಿ ಸರ್, ಬರಬೇಕು ಅನ್ನೋದು. ಯಾಕೆ ಸರ್ ಅವ್ರಿಗೆ ಬರಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಯಾಕೆಂದರೆ ಈಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ತುಂಬ ಡೆವಲಪ್ ಚೆನ್ನಾಗಿ ಆಗ್ತಾ ಇದೆ. ರೈಲ್ವೆ ಆಗ್ಬೋದು, ರೋಡ್ ಆಗ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಹಂಗಾಗಿ ಮತ್ತೊಮ್ಮೆ ಬರಬೇಕು. ಯಾಕಂದರೆ ಹಿಡಿದ ಕೆಲಸನ ಅವರೇ ಪೂರೈಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು ಈ ಸಲ? ಸರ್, ಇದು ಸಾಧಾರಣ ನೋಡ್ಲಿಕ್ಕೆ ಹೋದರೆ ಇವಾಗ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ BJP ಗೆಲುವು ಖಚಿತ ಅಂತ ಅನ್ನಿಸುತ್ತೆ. ಇನ್ನೂ ಸ್ವಲ್ಪ ಸುಲಭ ಮಾಡಿಕೊಡುತ್ತೆ ಅನ್ನಿಸುತ್ತೆ. ವೋಟಿಂಗ್ ಎಲ್ಲ ಒಂದು ಕಡೆ ಕ್ರೋಢೀಕರಿಸ್ಬೋದು. ಇನ್ನು ಯದುವೀರವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮಹಾರಾಜರು ಅಂದರೆ ಕೆಲವರು ಮಹಾರಾಜರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು, ನಿಂತ್ಕೋಬಾರ್ದಾಗಿತ್ತು, ಒಂದಷ್ಟು ಜನ ಒಪಿನಿಯನ್ ಹೇಳ್ತಾರೆ. ಆದರೆ ಅವ್ರ ತಂದೆನೂ ಕೂಡ ಇದಾಗಿರೋದು, ಮೊದಲು ಕಾಂಗ್ರೆಸ್ ವತಿಯಿಂದ ಮತ್ತು BJP ಸ್ಪರ್ಧೆ ನೀಡಿರೋದ್ರಿಂದ ಅವ್ರು ನಿಂತಿರೋದು ಏನು ತಪ್ಪೇನಲ್ಲ. ಇದು ಪ್ರಜಾಪ್ರಭುತ್ವ, ಎಲ್ಲರಿಗೂ ಅವಕಾಶ ಸಿಗಬೇಕು. ಅವ್ರ ಇಚ್ಛೆಯಿಂದ ಬಂದಿರೋದ್ರಿಂದ ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಸರ್. ಆಮೇಲೆ ಈ ಕ್ಷೇತ್ರ ಇನ್ನೊಂದು ವಿಶೇಷ ಏನಂತಂದರೆ, ಸಿದ್ದರಾಮಯ್ಯನವ್ರ ಸ್ವಕ್ಷೇತ್ರ ಕೂಡ. ಅವರು ಕೂಡ ಇಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೋಬೇಕು ಅಂತ ತುಂಬ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಯಾವುದು ವರ್ಕೌಟ್ ಆಗಲ್ಲ ಅಂತಂತೀರಾ? ಸರ್, ಅದು ನ್ಯಾಷನಲ್ ಲೆವೆಲಲ್ಲಿ ಆಗಲ್ಲ ಅನಿಸುತ್ತೆ. ಇನ್ನೇನಾದರೂ ಸ್ಟೇಟು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ ಇದಾದರೆ ಅದು ಪರಿಣಾಮ ಬೀರ್ಬೋದು. ಬಟ್ ರಾಷ್ಟ್ರದ ಹಿತಾಸಕ್ತಿ ನೋಡಿದ್ರೆ, ಮತ್ತು ಇನ್ನೊಂದು ನಮ್ಮಲ್ಲಿ ಟ್ರೆಂಡ್ ಏನಿದೆ ಅಂದರೆ, MP ಎಲೆಕ್ಷನ್ಗೆ ಒಂದು ರೀತಿ ವೋಟಿಂಗ್ ಆಗುತ್ತೆ, MLA ಇದಕ್ಕೆ ಒಂದು ರೀತಿ ವೋಟಿಂಗ್ ಆಗುತ್ತೆ. ಈ ರೀತಿ ಇರೋದ್ರಿಂದ ಖಂಡಿತ ಅದು ಅಷ್ಟು ಪ್ರಭಾವ ಬೀರಲ್ಲ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ದೇಶಕ್ಕೆ PM ಯಾರಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? PM ನಮಗೆ ನರೇಂದ್ರ ಮೋದಿ ನಮ್ಗೆ ಇಷ್ಟ ಇಲ್ಲ. ಯಾಕೆ ಸರ್, ಯಾಕೆ ಇಷ್ಟ ಆಗಲ್ಲ? ಏನಕ್ಕೆ ಇಷ್ಟ ಇಲ್ಲ ಅಂದರೆ, ಅವ್ರು ಬಂದು ಏನು ಮಾಡಿದ್ದಾರೆ ಅಂತ ನಮ್ಗೆ ಅವ್ರು ಮಾಡಿರೋಂಥ ನಮ್ಮ ಬೆಳವಣಿಗೆ ಏನು ಕಂಡು ಬಂದಿಲ್ಲ. ನಮ್ಮ ಡ್ರೈವರ್ಗಳಿಗಂತೂ ಏನು ಮಾಡೇ ಇಲ್ಲ ಪುನಃ. ಅದರಿಂದ ನಮ್ಗೆ ಇಷ್ಟ ಇಲ್ಲ. ಸರ್, ಈಗ ಮೈಸೂರು ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಯದುವೀರವ್ರು ಬಂದಿದ್ದಾರಲ್ಲ, ಅವ್ರಿಗೆ ಚಾನ್ಸ್ ಇದೆ ಅಂತ ಅನ್ಕೊಳ್ತೀನಿ. ನೀವು ಅವ್ರಿಗೆ ನಿಮಗೂ ಖುಷಿ ಅಂತ? ರಾಜರು ಅನ್ನೋ ಒಂದು ಮರ್ಯಾದೆ ಕೊಟ್ಟು ಹಾಕ್ಬೇಕಷ್ಟೇ. ಅದು ಬಿಟ್ಟು ಬೇರೆ ಅಭಿಪ್ರಾಯ ಇನ್ನೇನಿಲ್ಲ. ಇನ್ನು ಸಿದ್ದರಾಮಯ್ಯವ್ರಿಗೆ ಸ್ವಕ್ಷೇತ್ರ, ಅವ್ರಿಗೇನು ವರ್ಕೌಟ್ ಆಗಲ್ಲ ಅಂತೀರಾ ಇಲ್ಲಿ? ಯಾವುದು? ಈಗ ಸಿದ್ದರಾಮಯ್ಯ ಅವರು ಇವರು ಅಂತ ನೋಡೋಕ್ಕಾಗಲ್ಲ ಇಲ್ಲಿ.
ಅವ್ರು ಏನು ಕೆಲಸ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆಲ್ಲ. ನಮ್ಮ ಪ್ರತಾಪ್ ಸಿಂಹ ಈಗ 5 ವರ್ಷ ಇದ್ಕೊಂಡು ನಮ್ಗೆ ಏನೂ ಮಾಡಿಲ್ಲ ನೋಡಿ. ಇಲ್ಲ ಲೈಟ್ ಹೆಂಗೆ ಉರಿತೈತೆ ಅವ್ನು ಮಾಡಿರೋ ಕೆಲಸನ ತೋರಿಸಿ ಲೈಟ್ ನನ್ನ ಅವ್ರು ಮಾಡಿರೋ ಕೆಲಸ ನೋಡಿ. ಆಫ್ ಮಾಡಿಲ್ಲ ಅಂತ. ಏನು ಕೇರ್ ಮಾಡ್ತಿದ್ರು ಅವರು, ಏನು ಇದು ನೋಡಿ ಅಲ್ಲಿ ಸುಮ್ಮನೆ ಅದು ಮಾಡಿದ್ದೀನಿ ಇದು ಮಾಡೀನಿ ಅಂತಾರೆ. ಏನು ಸರಿನಾ, ಒಂದಷ್ಟು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯಾವುದು ವರ್ಕೌಟ್ ಆಗಲ್ಲ ಅಂತಾರೆ ಎಲೆಕ್ಷನಲ್ಲಿ ಸ್ಟೇಟ್ ಗೌರ್ಮೆಂಟ್ದು. ಯಾರು ಗ್ಯಾರಂಟಿ ಕೊಟ್ಟಿರೋದು ಅಂತ? ಸ್ಟೇಟ್ ಗೌರ್ಮೆಂಟು ಒಂದಷ್ಟು ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅಂದರೆ ಬಸ್ ಫ್ರೀ ಮಾಡಿದ್ರು, ಕರೆಂಟ್ ಫ್ರೀ ಮಾಡಿದ್ರು, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ, ಇದೆಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದನೂ ಏನು ವರ್ಕೌಟ್ ಆಗಲ್ಲ ಅಂತ. ಸ್ಟೇಟಲ್ಲಿ ವರ್ಕೌಟ್ ಆಯ್ತಲ್ಲ, ಸುಮಾರು ಜನಕ್ಕೆ ತುಂಬ ಅನುಕೂಲ ಆಯ್ತಲ್ಲ, ಸೆಂಟ್ರಲ್ ಆಗಲ್ಲ. ಇವತ್ತೊಂದೊಂದು ದೇಶದ ರಕ್ಷಣೆಗೋಸ್ಕರ ಮೋದಿ ಇಸ್ ದ ಬೆಸ್ಟ್. ಅಂದರೆ ಮೋದಿ ಕೆಲವು ರೂಲ್ಸ್ಗೋಸ್ಕರ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಏನು ಹೆಲ್ಪ್ ಆಗ್ತಾರೆ, ಶ್ರೀಮಂತರಿಗೆಲ್ಲ ಹೆಲ್ಪ್ ಆಗಿದೆ. ನಮ್ಮ ಒಂದು ಮಧ್ಯವರ್ಗ ಜನಕ್ಕಾಗಲಿ ಏನೇ ಆಗಲಿ ಅವರಿಂದ ಏನೂ ಹೆಲ್ಪ್ ಆಗಿಲ್ಲ. ಒಂದು ದೇಶದ ರಕ್ಷಣೆ ಲೆಕ್ಕಾಚಾರ ತೊಗೊಂಡ್ರೆ ಇಸ್ ಎ ಬೆಸ್ಟ್ ಮ್ಯಾನ್, ಅವರೇ ಬೆಸ್ಟ್ ಅಂತ ಶೂರ್, ಅದರಲ್ಲಿ ಎರಡು ಮಾತಿಲ್ಲ. ಆ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಮಧ್ಯಮವರ್ಗದಲ್ಲಿ ನಾವು ತೊಗೊಳ್ಕೋದ್ರೆ ಇನ್ನೂ ಸಾಕಷ್ಟು ಅವರು ಅಭಿವೃದ್ಧಿ ಮಾಡಬೇಕು. ಬರೀ ನಾವು ರಾಮ ಮಂದಿರ, ಕಾಶಿ ದೇವಸ್ಥಾನ ಇವನ್ನ ಕಾನ್ಸೆಪ್ಟ್ ಮಾಡ್ಬೋದು ಸರ್. ಅದೇ ರಾಮ ಮಂದಿರ ಬೇಕು, ನಾವು ಹಿಂದೂಗಳು ನಮಗೂ ಬೇಕು. ಆ 800 ಕೋಟಿ ಕೊಡೋ ಬದಲಿಗೆ ಬಡಬಗರು ಮನೆಗಳು ಕಟ್ಕೊಂಡಿದ್ರೆ ಜೀವನ ಪೂರ್ತಿ ಮೋದಿನ ಪೂಜೆ ಮಡಿಗಳು ಫೋಟೋ ಮಾಡ್ಕೊಂಡು ಪೂಜೆ ಮಾಡೋರು, ಈ ಥರ ವಿಚಾರಗಳಿದೆ. ಇವತ್ತು ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು BJP ಅಧಿಕಾರಕ್ಕೆ ಬರ್ತಾರೆ, ಕೆಲಸನೂ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರಲ್ಲ, ನಾವೇನು ಅಪೋಸಿಟ್ ಅಲ್ಲ. ಬೇಕಂದ್ರೆ ನೀವು ಹೇಳ್ದಂಗೆ ಇವತ್ತಿನ ಮುಖ್ಯವಾದ ಪರ್ಸನ್ ಆ ಮನುಷ್ಯ ಬೇಕು. ಆ ಎರಡು ಮಾತಲ್ಲ ಮಧ್ಯಮವರ್ಗ ಬಗ್ಗೆನ ಜನ ಅವರು ಗಮನ ಕೊಡಬೇಕು. ಸರಿನಾ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು? 100% ಯದುವೀರ್ ಬರ್ತಾರೆ. ಕಾಂಗ್ರೆಸ್ಸಲ್ಲಿ ಸರಿಯಾದ ಮನುಷ್ಯ ಫೈಟ್ ಇಲ್ಲ. ಕಾಂಗ್ರೆಸ್ಸಲ್ಲಿ ಸರಿಯಾದ ಹಾಕಿದ್ರೆ ಏನೇ ಆದರೂ ಒಂದು ಸಿಂಪತಿ ಇದ್ದೇ ಇರೋದಿಲ್ಲ. ಒಡೆಯರ್ ಫ್ಯಾಮಿಲಿ ಅನ್ನೋದು ಬರುತ್ತಾರೆ, ಯದುವೀರ್ ಬರ್ತಾರೆ ಸರ್. ಕೆಲವರು ಯದುವೀರ್ ಅವರು ಮಹಾರಾಜರು, ಅವರು ರಾಜಕೀಯಕ್ಕೆ ಬರಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ, ಅದ್ರ ಬಗ್ಗೆ ಹೇಳಿದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಅವರ ಬಂದವರಲ್ಲ, ನಮ್ಮ ಶ್ರೀಕಂಠದವ್ರು ಬಂದಿದ್ದಾರೆ. ಬಟ್ ಒಂದು ಹೇಳೋದು ಸರಿಯೇ, ಏಕೆಂದರೆ ಅವರು ಕೈ ಸಿಗಲ್ಲ. ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ದಂಗೆ ಹೋದ್ರೆ ನಮ್ಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಹೋದ್ರೆ ಮನೆ ಭಾಗ ತಟ್ಟುತ್ತೆ. ಇವ್ರು ಅರಮನೆ ಒಳಗೆ ಹೋಗ್ಬೇಕಾದ್ರೆ ಬರೋ ಕಾರ್ಯಕರ್ತರು ಹೋಗೋದು ಕಷ್ಟ. ಬಟ್ ಅವನು ವಿದ್ಯಾವಂತರು, ಅವರು ಯಾರು ಯದುವೀರವರು ಕೊಟ್ಟರು ಕೆಲಸ ಮಾಡ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿ ಇದೆ. ಬಟ್ ಮಾಡಬೇಕು ಸರ್, ಅಷ್ಟೇ. ನಿಂತ್ಕೊಳ್ಳೋದು ದೊಡ್ಡದಲ್ಲ. ಅವ್ರ ರಾಜರ ಫ್ಯಾಮಿಲಿ ಅನ್ನೋ ಗೌರವ, ಅಪಾದವಾದ ಗೌರವ. ಇವತ್ತು ಮುಖ್ಯಮಂತ್ರಿ ಬರ್ತಾರೆ, ಹೋಯ್ತಾರೆ. ರಾಜರಿಗೆ ಅದೇ ಒಂದು ಪರಂಪರೆ ಇದೆ ಅಲ್ವಾ, ಸಾವಿರಾರು ವರ್ಷದ ಜೊತೆ. ಇವರು ಅದನ್ನು ಉಳಿಸ್ಕೋಬೇಕು. ನಾವು ಮಾಡೋದು BJPಗೆ 100% ಯದುವೀರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.